ಮೂರು ಕುಂಟೆ ಪಟ್ಟ. ಇದು ಈ ಥರ ರೆಕ್ಟ್ಯಾಂಗಲ್ ಬರುವಂಥ 33 ಕುಂಟೆ ಪಟ್ಟ. ಒಂದು 8 ರಿಂದ 9 ಕುಂಟೆ ಕರ ಬರುತ್ತೆ. ಈ ಥರ ಇಲ್ ಡ್ರಾಪಲ್ಲಿ ಇರುವಂಥ ಒಂದು ಎಕರೆ. ಸೊ ನೋಡಿ, ಹಿಂದೆ ಎಡಗಡೆ ಒಂದು ಕಡೆ ಅಳತೆ ಬಸ್ತೆಲ್ಲಾಗಿದೆ. ಈ ಲ್ಯಾಂಡ್ಗೆ ರೈಟ್ ಸೈಡಲ್ಲಿ ಈ ಥರ ಒಂದು ಬಸವನ ಬೆಟ್ಟ ಅಂತ ಬರುತ್ತೆ. ಎದುರುಗಡೆ ಜಮೀನು, ಪಕ್ಕದ ಜಮೀನು, ಆಮೇಲೆ ಇಲ್ಲೆಲ್ಲೋ ಅಕ್ಕಪಕ್ಕೆಲ್ಲ ಫಾರ್ಮ್ ಹೌಸ್ ಇದೆ, ಸೇಫ್ಟಿಗೆ ತೊಂದರೆ ಇಲ್ಲ. ಇವರೆಲ್ಲ ಅಳತೆ ಬಸ್ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಎಂಟು ಅಲ್ಲಿ ಅಳತೆ ಕಲ್ಲು ಕಾಣಿಸ್ತಿದೆ ನೋಡಿ, ಅಲ್ಲಿಂದ ಹಿಡಿದು ಈ ಕಡೆ ಇಲ್ಲೊಂದು ಗಿಡ ಕಾಣಿಸ್ತಿದೆಯಲ್ಲ, ರೆಕ್ಟ್ಯಾಂಗಲ್ ಬರುತ್ತೆ. ಪಟ್ಟ ಬಂದ್ಬಿಟ್ಟು 33 ಕುಂಟೆ. ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಅಲ್ಲಿ ಹಿಂದೆ JCB ಕ್ಲೀನ್ ಮಾಡಿಸಿಟ್ಟಿದ್ದಾರಲ್ಲ, ಅಲ್ಲಿವರೆಗೂ ಬಾರ್ಡ್ರು. ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿರೋ ತೋಟಗಳು ನೋಡೋದು ಗೊತ್ತಾಗುತ್ತೆ ನೀರಾವರಿ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ. ಇಲ್ಲಿ ಲ್ಯಾಂಡಿಂದ ಪಕ್ಕದಲ್ಲಿ ಎದುರುಗಡೆ ಸುತ್ತಮುತ್ತ ಇದು ನೋಡಿದ್ರೆ ನೋಡಿ, ತೆಂಗಿನ ತೋಟಗಳು, ಅಡಿಕೆ ತೋಟಗಳು. ಇವೆಲ್ಲ ನೋಡ್ರೆ ನೀರಾವರಿ ಪ್ರದೇಶ. ನೀರ ಬಗ್ಗೆ ಡೌಟ್ ಇಲ್ಲ. ಈ ಥರ ಭೀಮನಕೆಂಡಿ ಬೆಟ್ಟದ ಪಕ್ಕದಲ್ಲಿರುವಂಥ ಲ್ಯಾಂಡು. ಹೈವೇಯಿಂದ 1.5 ಕಿಲೋಮೀಟರ್ ಅಷ್ಟೇ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ, ಲೀಗಲ್ ವೆರಿಫೈಡ್, ರೆಡ್ ರಿಜಿಸ್ಟ್ರು. ನಿಮಗೆ ಕನಕಪುರ ಎಕ್ಸಿಟ್ ಗೇಟ್ ಇದೆಯಲ್ಲ, ಬೈಪಾಸ್ ಎಕ್ಸಿಟ್ ಗೇಟಿಂದ ಅಲ್ಲಿಂದ ಈ ಲ್ಯಾಂಡ್ಗೆ ಒಂದು 21 ಕಿಲೋಮೀಟರ್ ಆಗುತ್ತೆ. ಯಲಗೂರು ಹೋಬಳಿ, ಮಳವಳ್ಳಿ ತಾಲೂಕು. ಈ ಲ್ಯಾಂಡ್ ಬ್ಯಾಕ್ ಸೈಡಲ್ಲೂ ಕೂಡ ಬೇರೆ ತೆಂಗಿನ ತೋಪು ಮತ್ತು ಬಾಳೆ ಗಿಡಗಳೆಲ್ಲ ಇದೆ. ಇಲ್ಲೂ ನೋಡ್ಬೋದು, ವಿಲೇಜ್ ಮುಖಾಂತರ ಪಾಸ್ ಮಾಡ್ಕೊಬರ್ಬೇಕು. ಸೊ ಇಲ್ಲಿ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ತೀನಿ ಅಂದ್ಕೊಂಡವ್ರಿಗೆ ಸೂಟಬಲ್ ಜಾಗ. ಪಕ್ಕದಲ್ಲೇ ಊರು, ಬೇರೆಯವ್ರ ಫಾರ್ಮ್ ಇರೋದ್ರಿಂದ ಸೇಫ್ಟಿಗೆ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಇದು 40 ಅಡಿ ದೊಡ್ಡ ರೋಡೇನೆ. ಈ ಥರ ರೋಡು 33 ಕುಂಟೆ ಪಟ್ಟ, 8 ರಿಂದ 9 ಕುಂಟೆ ಖರಾಬು. ಸೊ ಇದನ್ನು ಕೂಡ ಕ್ಲೀನ್ ಮಾಡಿಸ್ರೆ ಲ್ಯಾಂಡ್ ಎದುರುಗಡೆ ಮಣ್ಣಿದೆಯಲ್ಲ, ಈ ಥರನೇ ಆಗುತ್ತೆ. ಇದನ್ನು ಮಲ್ಚಿಂಗ್ ಮಾಡಬೇಕಷ್ಟೇ. ಪೇಮೆಂಟ್ ಏನಿದ್ರು ಪಟ್ಟಾಗ ಮಾತ್ರ. ಈ ಥರ ನೀರಾವರಿ ಪ್ರದೇಶ, ಹೈವೇಯಿಂದ 1.5 ಕಿಲೋಮೀಟರ್ ಇರುವಂಥದ್ದು. ಬೆಂಗಳೂರು ನೈಸ್ ರೋಡ್ ಜಂಕ್ಷನಿಂದ 56 ಕಿಲೋಮೀಟ್ರ್. ಇನ್ವೆಸ್ಟ್ಮೆಂಟ್ಗೆ ಸೂಟಬಲ್ ಪ್ರಾಪರ್ಟಿ.